ಏನಾರ ಹಿಂಗೆ ಹಿಡಿದ್ರೆ ಭಯಣ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ದೀರಿ? ಎಲ್ಲರೂ ಮಸ್ತಿದ್ದೀರಿ ಅನ್ಕೊಂಡೀನಿ. ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ನೋಡ್ರಿ ನಂದು ಸೆಕೆಂಡ್ ಬೇಬಿ ಶವರ್. ಅದು ಲಾಸ್ಟ್ ಟೈಮ್ದು ಈಗ ಹಾಕಿದ್ದ ಫ್ರೆಂಡ್ಸ್ ಜೊತೆ, ಇದು ಎಲ್ಲ ಫ್ಯಾಮ್ಲಿ ವಿತ್ ಮೈ ಬ್ಯಾಂಗ್ಳೂರ್ ಗಾಯ್ಸ್. ಸೊ ಅದಕ್ಕೆ ಈಗ ಇದನ್ನು ಸೆಲೆಬ್ರೇಟ್ ಡೆಕೋರೇಷನ್ ಮಾತ್ರ ಗೆಚ್ ಆಗೈತೆ ನೋಡ್ರಿ. ನಂಗಂತೂ ಭಾಳ ಇಷ್ಟ ಆಗೈತಿ. ನೀವು ನೋಡಾಕತ್ತಿರ್ಬೋದು ಯಾವ ಥರ ಥೀಮ್ ಮಾಡ್ಯಾರ ಅಂಥೇಳಿ. ಬಾಯ್ಸ್ ಎಲ್ಲ ಪಿಂಕ್ ಹಾಕ್ಕೊಂಡಾರ, ಗರ್ಲ್ಸ್ ಎಲ್ಲ ಬ್ಲೂ ಹಾಕ್ಕೊಂಡಾರ. ನಾವಿಬ್ಬರು ಮಿಕ್ಸ್ ಕಲರ್ ಹಾಕ್ಕೊಂಡಿವಿ. ಆಮೇಲೆ ಬ್ಯಾಕ್ಗ್ರೌಂಡ್ ಮಾತ್ರ ಅಂತೂ ಮಸ್ತ್ ಆಗೈತಿ. ನೀವು ನೋಡಾತಿರ್ಬೋದು, ಎಂಜಾಯ್ ಮಾಡತ್ತೀರಿ. ಎಲ್ಲ ಫೋಟೋಶೂಟು ಎಲ್ಲ ಮಸ್ತಾಗಿ ಮಾಡತ್ತೀವಿ. ಈಗ ನಮ್ಮ ಅಣ್ಣ ಮತ್ತು ನಮ್ಮ ಭಾಬಿಯವರ ಮಾಮ್ ಟು ಬಿ ಮತ್ತು ಡ್ಯಾಡ್ ಟು ಬಿ ಟ್ಯಾಗ್ ಹಾಕತ್ತಾರ. ನೋಡ್ರಿ, ಈಗ ಎಲ್ಲರೂ ಬಂದಾರ, ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ಯಾಮ್ಲಿ ಯಾರ್ಯಾರೇ ಅಂತೇಳಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರು ನಮ್ಮ ಅಣ್ಣ ಮತ್ತು ನಮ್ಮ ಭಾಬಿ. ಹಳೆ ಬ್ಲಾಗ್ಸ್ನಾಗೆಲ್ಲ ನೋಡಿರ್ತೀರಿ. ಇವರು ಡೆಕೋರೇಷನ್ ಮಾಡೋಕೆ ಮತ್ತೆಲ್ಲ ಮಸ್ತ್ ಮಸ್ತ್ ಮಾಡ್ಯಾರ್ರಿ ಎಲ್ಲರೂ ಸೇರಿ. ಥ್ಯಾಂಕ್ ಯು ಹೇಳ್ತೀನಿ ನಮ್ಮ ಅಣ್ಣಾಗ ಮತ್ತು ನಮ್ಮ ಭಾಬಿಯವರಿಗೆ ಇದೆಲ್ಲ ಡೆಕೋರೇಷನ್ ಮಾಡಿದ್ದಕ್ಕಾತು ಎಲ್ಲದಕ್ಕೂ. ಈಗಂತೂ ಗೊತ್ತಿರುತ್ತೆ ನಿಮ್ಗೆ, ಯಾಕಂದ್ರೆ ಇದು ನಮ್ಮ ಲಿಟ್ಲ್ ಪ್ರಿನ್ಸಸ್ ನಮ್ಮ ಮನೇದು ಸಣ್ಣ ಮಗಳು ನಮ್ಮ ಮನ್ಯಾಗ. ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಎಲ್ಲರೂ ಪ್ರೀತಿ ಮಾಡ್ತಾರೆ. ಆಕಿನೂ ಎಲ್ಲರಿಗೂ ಹಂಗೆ ಕೇರ್ ಮಾಡ್ತಾಳೆ. ಸೊ ಡೆಕೋರೇಷನ್ ಅಂತ ಮಾತ್ರ ಈಕಿದ ಕಾಂಟ್ರಿಬ್ಯೂಷನ್ ಭಾಳ ಐತಿ. ನೆಕ್ಸ್ಟ್ ಈಗಂತೂ ನಮ್ಮ ಡೊಮಿರಿ, ನಂಗೆ ಗೊತ್ತಲ್ರಿ ನಿಮ್ಗೆ, ನಮ್ಮ ಫ್ರೆಂಡ್. ನನ್ನ ಟಮ್ಮಿಗಿಂತ ಆಕಿದ ಟಮ್ಮಿ ಭಾಳ ಆಗೈತಿ. ಸೊ ಅದಕ್ಕೆ ಫನ್ನಿ ಮಾಡತ್ತಿದ್ವಿ. ನಿಂದು ನೆಕ್ಸ್ಟ್ ಮ್ಯಾರೇಜ್ ಆಗಲಿ ಅಂಥೇಳಿ ಬ್ಲೆಸ್ಡ್ ಮಾಡತ್ತಿದ್ವಿ. ಆಮೇಲೆ ಈಗ ಕೇಕ್ ಎಲ್ಲ ತಿನ್ನಿಸಿ ಮತ್ತು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ನಾನಕ್ಕೆ ಫೋಟೋಶೂಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವನು ನೀವು ಬ್ಲಾಗ್ನಾಗ ನೋಡಿರ್ತೀರಿ. ಯಾಕಂತಂದ್ರೆ ಇವರು ನಮ್ಮ ಭಾಬಿಯವ್ರ ತಮ್ಮ ರೀ, ಅಮೃತಯ್ಯ ಅಂಥೇಳಿ. ಮಸ್ತ್ ಫಾರ್ಮಿಂಗ್ ಎಲ್ಲ ಮಸ್ತ್ ಮಾಡ್ತಾನೆ. ಸೊ ಅವನು ಪಿಂಕ್ ಹಾಕ್ಕೊಂಡಿದ್ದ, ಯಾಕಂದ್ರೆ ಪಿಂಕ್ ಥೀಮ್ ಇರೋದಕ್ಕೆ. ಸೊ ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಪಿಂಕ್ ಬಾಯ್ಸ್ ಅದು ಥೀಮ್ ಮಾಡಿದ್ದಕ್ಕೆ. ಅಂತೂ ನಮ್ಮ ಟೆಡ್ಯಾ ಗುಡ್ಡ್ಯಾ ರೀ, ನನ್ನ ಕ್ಲೋಸೆಸ್ಟ್ ಫ್ರೆಂಡ್. ಬೆಂಗಳೂರಿಂದ ಬಂದಿದ್ದ. ಯಾಕಂದ್ರೆ ನಾನು ಅಂದ್ರೆ ಅಷ್ಟು ಇಷ್ಟಪಡ್ತೀನಿ, ಅವನು ನಂಗೆ ಅಷ್ಟೇ ಫನ್ ಮಾಡ್ತಾನೆ. ಸೊ ಅದಕ್ಕೆ ಎಲ್ಲರೂ ಬ್ಯುಸಿ ಇದ್ದರೂ ಸತ್ಯಕ್ಕೆ ನಂದು ಏನೋ ಫಂಕ್ಷನ್ ಇದ್ದರೂ ಬರ್ತಾರೆ. ಸೊ ನಾನು ಅವ್ರದ್ದು ಯಾರ್ದು ಫಂಕ್ಷನ್ ಇದ್ರೂ ಮಿಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬರ್ರಿ ನಮ್ಮ ರಾಜೇಶ್ವರಿ ಅವ್ರು ಬಂದ್ರಿ ಈಗ. ಅಂದ್ರೆ ನಮ್ಮ ತಂಗಿರಿಕಿನೂ ನಮ್ಮ ಅಂಟಿ ಮಗಳು. ಸೊ ಆಕಿನೂ ಬೆಂಗ್ಳೂರ್ನಾಗ ವರ್ಕ್ ಮಾಡ್ತಾಳೆ. ಆಕಿನೂ ಬಂದಿದ್ಲು.
ಸೊ ಎಲ್ಲರೂ ಅಂದ್ರೆ ಎಲ್ಲರೂ ಬಂದಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಗತೈತೆ ನಂಗೆ. ಭಾಳ ದಿನ ಆದಮೇಲೆ ಎಲ್ಲರೂ ನೋಡಾಕತ್ತಿದ್ದಕ್ಕೆ. ಸೊ ಲಾಸ್ಟ್ ಎಲ್ಲರೂ ಕೂಡಿದ್ದು ನಮ್ಮ ಅಣ್ಣನ ಮದ್ವೆಗೆ ಅನ್ಸುತ್ತೆ. ಈಗ ಕೂಡ ಆದಿದ್ದು ಇವರಿಬ್ಬರು ನನ್ನ ಕಸಿನ್ಸ್. ಒಬ್ಬಾಕಿ ರಿಲೇಷನ್ಯಾಗ ಆಂಟಿ ಆಗ್ಬೇಕ್ರಿ, ಒಬ್ಬಾಕಿ ತಂಗಿ ಆಗ್ಬೇಕು. ಸೊ ಇವರು ಎಲ್ಲ ಬಂದಿದ್ರು. ಭಾರಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿ. ಅವ್ರಿಗೂ ಹೀಗೆಲ್ಲ ಮಾಡಿದ್ದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವರು ಎಂಜಾಯ್ ಮಾಡಿದ್ರು. ಭಾರಿ ಅಂದ್ರೆ ಭಾರಿ ಎಂಜಾಯ್ ಮಾಡಿದ್ರು. ಈ ಕಪಲ್ಸ್ನಂತೂ ನೀವು ನೋಡಿರ್ತೀರಿ. ಯಾಕೆ ಅಂತಂದ್ರೆ ಹಳೆ ಬ್ಲಾಗ್ಸ್ನಾಗೆಲ್ಲ ಇವ್ರ ಮದ್ವೆದು ಹಾಕೀನಿ. ಈಕೆ ಅಂತೂ ನಮ್ಮ ಮಾಮನ ಮಗಳ್ರಿ, ಸಿಂಚನಾ ಅಂಥೇಳಿ. ಇವ ಅನದರ್ ನನ್ನ ಫ್ರೆಂಡ್ ರೀ, ವಿ ಜಿ ಅಂಥೇಳಿ, ವಿಘ್ನೇಶ್. ಬಟ್ ನಾ ವಿ ಜಿ ಅಂತೀನಿ ಯಾವಾಗಲೂ. ಸೊ ಅವನು ಎಲ್ಲ ಫಂಕ್ಷನ್ಗೂ ಬರ್ತಾನೆ ರೀ ಪಾಪ. ಮತ್ತು ಭಾಳ ಅಂದ್ರೆ ಭಾಳ ಖುಷಿ. ಈಕಿ ನಮ್ಮ ಡುಮ್ಮಿ ತಂಗಿ ನವ್ಯ ಅಂಥೇಳಿ, ಆಕಿನೂ ಬಂದಿದ್ಲು. ಭಾರಿ ಫನ್ ಮಾಡತ್ತಿದ್ಲು, ತಿನ್ನಿಸ್ಕೊತ, ಕೇಕ್ ತಿನ್ನಿಸ್ಕೊತ. ಎಲ್ಲರೂ ಬೆಂಗಳೂರಿನಾಗ ವರ್ಕ್ ಮಾಡ್ತಾರೆ. ನನ್ನ ಸಂಬಂಧ ಎಲ್ಲರೂ ಬಂದಿದ್ದು. ಇವ ವಿ ಜಿ ಫ್ರೆಂಡ್ ಅರುಣ್ ಅಂಥೇಳಿ, ಫುಲ್ ವರ್ಲ್ಡ್ ಟ್ರಿಪ್ ಮಾಡ್ತಾನೆ ನೋಡ್ರಿ ಹುಡುಗ. ಹಂಗೆ ನಮ್ಮ ತಂಗಿದು ಆಗ ರೀಸೆಂಟಾಗಿ ಬರ್ಡೇ ಮುಗ್ದಿತ್ತು. ಸೊ ಅದಕ್ಕೆ ಆಕಿ ಬರ್ಡೇ ಮಾಡೋದು ಅಂಥೇಳಿ ಆಕಿ ಬರ್ಡೇ ಒಂದು ಸೆಲೆಬ್ರೇಟ್ ಮಾಡಿದ್ವಿ ಆಗ. ಯಾಕಂದ್ರೆ ಎಲ್ಲರೂ ಯಾವಾಗ ಸೇರಿರ್ತೀವಿ ಅವಾಗ ಸೆಲೆಬ್ರೇಷನ್ ಮಾಡೋಕ್ಕಾಗೋದು. ಯಾಕಂದ್ರೆ ಎಲ್ಲರೂ ಈಗ ವರ್ಕ್ನ್ಯಾಗ ಬ್ಯುಸಿ ಇರ್ತಾರ ಅಂಥೇಳಿ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಫಸ್ಟ್ ತಾನ ತಿಂದ್ಬಿಟ್ಲು ನೋಡ್ರಿ ಕೇಕ್ನ. ತಿನ್ಬಿಡು ಕ್ಲಾಪ್ಸ್ ಮಾಡ್ರಪ್ಪ. ತಿನ್ಬಿಡತ್ತ ಹೋಲ್ ಫುಲ್ ತಿನ್ಬಿಡು. ಏನದು ಗಿಫ್ಟ್ ಯಾವ್ದು ಇಟ ಸ್ಮಾಲ್ ಡೈರಿ. ಸ್ವಲ್ಪ ತಿನ್ನಿಸ ಗಂಟು ಕಟ್ತೈತಿ. ಇದ್ರೊಳಗಿಡೋದು ಬಟ್ ಲಾಕರ್ ಹಂಗೈತಿ. ಓಕೆ ಒನ್ ಗೋ. ಓಕೆ yes, nice. A few inches later. ನೋಡ್ರಿ ಅಲ್ಲಿಂದ ಎಲ್ಲ ಫಂಕ್ಷನ್ ಅದೆಲ್ಲ ಮುಗಿಸ್ಕೊಂಡು ಈಗ ಬಂದು ಮಮ್ಮಿ ಪಲಾವ್ ಮಾಡಿದ್ಲ ಮಸ್ತಂಗ. ಇಲ್ಲಿ ಪಲಾವ್ ಅಂತೂ ಮಸ್ತಂಗ ತಿನ್ನತ್ತೀವಿ. ಈಗ ಪಲಾವ ಮತ್ತು ಮುಚ್ಚಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊಂಡು ಈಗ ಎಲ್ಲರೂ ತಿನ್ನತ್ತೀವಿ ಇಲ್ಲಿ ಬಂದು. ಬರ್ತೀಯ ಭೂಮಿಕಾ ಅವ್ರ ಹೆಂಗಿದೆ?
ನಿಮ್ಗೆ ಹೆಂಗಿದೆ ಶುಭಾಂಕ್ ಅವರು? ಹಾಂ ಹೆಂಗಿದೆ? One hour later. ಈಗ ಈವ್ನಿಂಗ್ ಮತ್ತು ಆ ಡೇನ ಈವ್ನಿಂಗ್ ಎಲ್ಲರೂ ರಾಖಿ ಕಟ್ಟೋನು ಅಂತ ಹೇಳಿ ಅದೊಂದು ಫಂಕ್ಷನ್ ಇಟ್ಕೊಂಡಿದ್ವಿ. ಯಾಕೆ ಅಂತಂದ್ರೆ ರಾಖಿ ಹಬ್ಬದ ದಿನಾನ ರಾಖಿ ಕಟ್ಟಿದ್ರೆ ಏನು ರಕ್ಷಾಬಂಧನ ಅಂತ ಹೇಳಿ ಅನ್ನಂಗಿಲ್ಲ. ಸೊ ನಾವು ಯಾವ ಥರ ಅಂತಂದ್ರೆ ರಕ್ಷಾಬಂಧನ ಆದಮೇಲೆ ಆಯ್ತು ಇಲ್ಲಂದ್ರೆ ಬಿಫೋರ್ ಆಯ್ತು ನಾವೇನಾರು ಮೀಟ್ ಆದ್ವಿ 3 ಮಂದಿ ಅಂತಂದ್ರೆ ಅವಾಗ ಕಟ್ತೀವಿ ನಮ್ಮ ಅಣ್ಣಾಗ. ಸೊ ಹಾಗಾಗಿ ನಮ್ಮ ಫಂಕ್ಷನ್ ಬಂದಾಗನ ರಾಖಿ ಕಟ್ಟೋನು ಅಂತ ಹೇಳಿ ಅಂದ್ಕೊಂಡು ರಾಖಿ ಕಟ್ಟಾತೀವಿ. ಈಗ ನಂದು ಮುಗಿದ ತಕ್ಷಣ ನಮ್ಮ ತಂಗಿ ಕಟ್ಟಾತಾಳೆ. ಸೊ ಹಂಗೆ ಇಟ್ಕೊಂಡಿರ್ತೀವಿ ಆವಾಗಲೂ ನಾವು. ಬರ್ರಿ ಈ ಫಂಕ್ಷನ್ನು ಹೆಂಗೆ ಮಾಡಿದ್ವಿ ಏನು ಅಂಥೇಳಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನಾವು 3 ಮಂದಿ ಬಾಂಡಿಂಗ್ ಹೆಂಗೆ ಐತಿ ಅಂತಂದ್ರೆ ರೂಪಾ ಅಂತ ನಂದು ನಮ್ಮ ತಂಗಿದು. ನಾವು ಏನೋ ಫಂಕ್ಷನ್ ಮಾಡಬೇಕಾದ್ರೂ ಏನೋ ಆಯ್ತು ಎಲ್ಲ ಸೀರೆ ಯಾವ್ದು ಉಟ್ಕೊಳ್ಳೋದು ಎಲ್ಲ ಡಿಸ್ಕಷನ್ ಮಾಡಿ ಇದು ಮಾಡ್ತಿರ್ತೀವಿ. ಸೊ ವಿ ಜಿ ರಾಜಸ್ಥಾನದಾಗಿಂದ ತೊಗೊಂಬಂದಿದ್ದು ಸೀರೆ ಉಟ್ಕೊಂಡೇವಿ 3 ಮಂದಿ. ನೋಡ್ರಿ ಈಗ ಲಾಸ್ಟಿಗೆ ಫೋಟೋಸ್ ಹಾಕ್ತೀವಿ 3 ಮಂದಿ ಯಾವ ಥರ ಲುಕ್ ಆಗೈತಿ ಅಂತ ಹೇಳಿ. ನೀ ಹೇಳಿ ಅಂತಲ್ಲ ಫೋನ್ ಹಚ್ಚಿ ಇದು ಮ್ಯಾಚಿಂಗ್ ಇಂತ ಸಿಗ್ತತಿ. ಮ್ಯಾಚಿಂಗ್ ಹೊಲಿಸ್ಕೊ. ಇವ್ರು 3 ಮಂದಿ ಹೊಲಿಸ್ಕೊಂಡ್ಯಾರ. ಡುಮಿ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನನ್ನ ಪ್ರಕಾರದಲ್ಲಿ ಇನ್ನೊಂದು ತಕ್ಕೊಂಡು ಅಡ್ಡಾಡಕ್ಕ ಫೋಟೋನ ಮೆನ್ಷನ್ ಮಾಡಿದ ಒಂದು ಸ್ವಲ್ಪ ಗ್ಯಾಪ್ ಇಟ್ಲ ಅಷ್ಟ್ರಾಗ ನೀವು ಬಂದು ಹೋಗಿಬಿಟ್ಟು ಓಪನ್ ಆಯ್ತು. ಇಲ್ಲಿಗೆ ಈ ಬ್ಲಾಗ್ ಕಂಪ್ಲೀಟ್ ಆಗತ್ತೆ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೋಬಿಡ್ರಿ. ಹಂಗೆ ಕಮೆಂಟು ಮಾಡಿರಿ, ಬೆಲ್ ಬಟನ್ ಒತ್ತಗ್ರಿ. ಥ್ಯಾಂಕ್